ಗೂಗಲ್ ಮ್ಯಾಪಲ್ಲಿ ಸ್ಟ್ರೈಟ್ ತೋರಿಸ್ತೈತೆ ತಿಮ್ಮಪ್ಪ ಸ್ವಾಮಿ ಬೆಟ್ಟ ಈ ಕಡೆ ತೋರಿಸ್ತೈತೆ. ನಾವು ಬರೀ ಕೂಟ್ಕಲ್ಗೆ ಹಾಕಿದ್ದೀವಿ, ತಿಮ್ಮಪ್ಪ ಸ್ವಾಮಿ ಬೆಟ್ಟಕ್ಕೆ ಹಾಕಿಲ್ಲ. ಎರಡೂ ಒಂದೇ ಅಂದ್ಕೊಂಡಿದ್ದೋ ನಾವು. ಒಂದೊಂದ್ಸಲ ಗೂಗಲ್ ಅಂಟಿ ಮೇಲೆ ಹೆವಿ ಡೌಟ್ ಬಂದ್ಬಿಡುತ್ತೆ. ಯಾಕಪ್ಪ ಅಂದರೆ ಯಾವ್ಯಾವ ಸಂದಿಲ್ ಕರ್ಕೊಂಡು ಹೋಗ್ತಾಳ ಅಮ್ಮಂಗೆ ಗೊತ್ತಿರಬೇಕು. ಒಂಥರ ಗೂಗಲ್ಲು ಮತ್ತು ನಾವು ಗಂಡ ಹೆಂಡ್ತಿರಿದ್ದಂಗೆ. ಗಂಡ ಯಾವತ್ತಿದ್ರೂ ಹೆಂಡ್ತಿ ಮೇಲೆ ಡೌಟ್ ಪಡ್ತಾ ಇರ್ಬೇಕು, ಆಗಲೇ ಸಂಸಾರ ಚೆನ್ನಾಗಿರೋದು. ನಮ್ಮ ಹಳ್ಳಿ ಸೈಡಲ್ಲಿ ಯಾವತ್ತಿದ್ರೂ ಟ್ರಾಫಿಕ್ ಪೊಲೀಸ್ ಇಲ್ಲ ಅಂತ ಅನ್ಸೋದೇ ಇಲ್ಲ. ಯಾಕೆಂದರೆ ಇವರೇ ನಮ್ಮ ಟ್ರಾಫಿಕ್ ಪೊಲೀಸ್ಗಳು. ಮುಂಚೆ 5 ಗಂಟೆ ಆಗ್ತಿದ್ರೆ ಸ್ಪೀಡ್ ಲಿಮಿಟು ಬರೀ 30-40ನಲ್ಲೇ ಇರಬೇಕು. ಸ್ವಲ್ಪ ಟಚ್ ಮಾಡ್ಕೊಂಡು ಹೋದ್ರೂ ಎತ್ತಿ ಹೆಗ್ಲ ಮೇಲೆ ಹಾಕಂತವೆ. ಹಳ್ಳಿ ಅಂದ್ರೇ ಒಂಥರ ಏನೋ ನೆಮ್ಮದಿ ಗುರು. ನಾವು ಬೆಂಗಳೂರಲ್ಲಿ ದುಡಿಯೋಕ್ಕೆ ಅಂತ ಬಂದು ಅದನ್ನೇ ಜೀವನ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಳ್ಳಿಯಿಂದ ಬಂದಿರೋ ಪ್ರತಿಯೊಬ್ಬರದು ಒಂಥರ ಕಾವೇರಿ ಉಗಮ ಸ್ಥಾನ ಇದ್ದಂಗೆ. ಎಲ್ಲೋ ಹುಟ್ಟಿ ಎಲ್ಲೋ ಹರಿತಾ ಇದ್ದೀವಿ. ಇದು ತಿಮ್ಮಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗೋ ಮೇನ್ ಎಂಟ್ರೆನ್ಸ್. ಇದು ಕಲ್ಲಿಂದ ಹೆಬ್ಬಾಗ್ಲು ಮಾಡಿದ್ದಾರೆ. ಆಗಿನ ಕಾಲದಲ್ಲ, ಅದು ಈಗಿನ ಕಾಲದ್ದು. ಇಂಡಿಯನ್ ರಿಚೆಸ್ಟ್ ಗಾಡ್ ಅಂದರೆ ತಿಮ್ಮಪ್ಪ. ಟೂರಿಸ್ಟ್ಗಳ ಗಮನ ಸೆಳೀತಾ ಇರೋದೇ ಆ 2 ಜೋಡಿ ಕಲ್ಲು. ಹತ್ತಿರದಿಂದ ನೋಡಿದ್ರೆ ಹೋಗಿ ಮುಟ್ಟಬೇಕು ಅನಿಸುತ್ತೆ. ಬೆಳಿಗ್ಗೆ ಮನೆ ಬಿಟ್ಟಾಗ ಮಳೆ ಬರೋ ಥರ ಏನು ಇರಲಿಲ್ಲ, ಆದರೆ ಲೈಟಾಗಿ ಮಳೆ ಬರ್ತೈತೆ ಇಲ್ಲಿ. ಒಟ್ಟು ವಿಸ್ತೀರ್ಣ 185 ಎಕರೆ. 185 ಎಕರೆ ಒಡೆಯ ಗುರು ಈ ಬೆಟ್ಟದಲ್ಲಿರೋ ತಿಮ್ಮಪ್ಪ. ಕೂಟ್ಕಲ್ ತಿಮ್ಮಪ್ಪ ಬೆಟ್ಟ ಬೆಂಗಳೂರಿಂದ 45 ಕಿಲೋಮೀಟರ್ ಆಗುತ್ತೆ. ಒನ್ ಡೇ ಔಟಿಂಗ್ ಮಾಡೋರಿಗೆ ಅದ್ಭುತವಾದ ಜಾಗ, ಒಳ್ಳೆ ವಾತಾವರಣ ತುಂಬಿರೋ ಜಾಗ ಇದು. ಇದೆಲ್ಲ ರಾಮನಗರ ಅರಣ್ಯ ವಿಭಾಗಕ್ಕೆ ಸೇರುತ್ತೆ. ಇಲ್ಲಿ ಹಲವಾರು ಫೋಟೋಶೂಟ್ಗಳಾಗಿರ್ಬೋದು, ಸಿನಿಮಾ ಮೇಕಿಂಗ್ ಆಗ್ಬೋದು, 365 ಡೇಸೂ ಇಲ್ಲಿ ಏನಾದರೂ ಒಂದು ನಡೀತಾನೆ ಇರುತ್ತೆ. ಈ ಜಾಗದಲ್ಲಿ ಹಲವಾರು ವಿಶೇಷತೆ ಇದೆ. ಇದು ಹಿಸ್ಟೋರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೀತಾಮಾತೆ ಸ್ನಾನ ಮಾಡಿರೋದಾಗಿರ್ಬೋದು, ಕಣ್ವ ಮಹರ್ಷಿಗಳು ತಪಸ್ ಮಾಡಿರೋದಾಗಿರ್ಬೋದು ಎಲ್ಲ ಇದೇ ಜಾಗದಲ್ಲಿ. ಅದಕ್ಕೆ ಇದೊಂದು ಹಿಸ್ಟೋರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಫೈನಲಿ ರೀಚ್ ಆದ್ವಿ. ಒಳ್ಳೆ ವ್ಯೂ ಐತೆ ಇಲ್ಲಿಂದ ನೋಡೋದಕ್ಕೆ. ಊರಂತೂ ತುಂಬ ದೊಡ್ಡದಾಗಿದೆ. ನಾನು ಮ್ಯಾಪ್ ಹಾಕಿದ್ದು ಆ ಊರಿಗೆ, ಬಟ್ ನಾನು ಬಂದಿರೋದು ಇಲ್ಲಿಗೆ. ಯಾಕೆಂದರೆ ನಾನು ಎರಡೂ ಒಂದೇ ಅಂದ್ಕೊಂಡಿದ್ದೆ. ಕಣ್ವ ಮಹರ್ಷಿಗಳು ಸ್ನಾನ ಮಾಡ್ತಿದ್ದಂಥ ಕಲ್ಯಾಣಿ ಇದು. ಈ ಕಲ್ಯಾಣಿಗೆ ಪವಿತ್ರ ಕಲ್ಯಾಣಿ ಅಂತ ಹೆಸರಿಟ್ಟು ಈ ಊರಿನ ಜನ ಕರೀತಾರೆ. ಈ ತಿಮ್ಮಪ್ಪನ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದ್ದೆ ಕಣ್ವ ಮಹರ್ಷಿಗಳು. ಕಣ್ವ ಮಹರ್ಷಿಗಳು ತಪಸ್ ಮಾಡ್ತಿದ್ದಂಥ ಜಾಗ ಇದು. ಈ ಬೆಟ್ಟಕ್ಕೆ ಬರಬೇಕು ಅಂದರೆ ಡೈರೆಕ್ಟ್ ಆಗಿ ವೆಹಿಕಲ್ ಮುಖಾಂತರ ಮೇಲ್ಗಡೆನೆ ಬರ್ಬೋದು. ಇಲ್ಲ ಅಂದರೆ ಬಸ್ಸಲ್ಲಿ ಬಂದಿರೋರು ಕೆಳಗಡೆಯಿಂದ ಮೆಟ್ಲತ್ಕೊಂಡು ಬರ್ಬೋದು. ಮೆಟ್ಲತ್ಕೊಂಡ್ ಬರೋರು ಕೆಳಗಡೆ ಶ್ರೀರಾಮ ಟೆಂಪಲ್ ಇದೆ, ಹಂಗೆ ಮೇಲ್ಗಡೆ ಬಂದರೆ ಸೀತಾಮಾತೆ ಸ್ನಾನ ಮಾಡ್ತಿದ್ದಂಥ ಒಂದು ಚಿಕ್ಕದಾದ ಕೊಳ ಇದೆ. ಆ ಕೊಳ ನೋಡ್ಕೊಂಡು ಬರ್ಬೋದು. ನೀವೇನಾದ್ರೂ ಮೆಟ್ಲು ಹತ್ಕೊಂಡ್ ಬರ್ತಿದ್ರೆ ಅವೆರಡೂನ ಕವರ್ ಮಾಡ್ಕೊಂಬನ್ನಿ, ಮಿಸ್ ಮಾಡಕ್ ಹೋಗಬೇಡಿ. ನಾನು ಇವಾಗ ದೇವಸ್ಥಾನ ಹಿಂದ್ಗಡೆ ಇರೋ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ನಾನು ಈ ತರ ಕಲ್ ಮೇಲೆ ನಡೆದು ತುಂಬಾ ದಿನಗಳೇ ಆಗೋಗಿತ್ತು. ತುಂಬಾ ಅಡ್ವೆಂಚರ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಈಗ ಮತ್ತೆ ಶುರು ಮಾಡಿದ್ದೀನಿ. ಒಂಥರ ಮಜಾನೂ ಇದೆ ಕಲ್ ಮೇಲೆ ನಡೆಯೋದಕ್ಕೆ. ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗ್ತೈತೆ. ನಾನು ಕೂಟ್ಕಲ್ ಬೆಟ್ಟಕ್ಕೆ ಬಂದಿರೋದು ಇದೆ ಫಸ್ಟ್ ಟೈಮು. ಯಾಕೆಂದ್ರೆ ಬೆಂಗಳೂರು ಸುತ್ತಮುತ್ತ ಇರೋ ಬೆಟ್ಟಗಳನ್ನೆಲ್ಲ ನಾನು ನೋಡಿದ್ದೀನಿ. ಯಾಕೆಂದ್ರೆ ಈ ಬೆಟ್ಟಕ್ಕೆ ನಾನು ಬಂದಿರಲಿಲ್ಲ. ಈ ಬೆಟ್ಟದ ಮುಖಾಂತರ ಮತ್ತೆ ಕ್ಯಾಮ್ರಾ ಇಟ್ಕೊಂಡು ಎಲ್ಲ ಬೆಟ್ಟನೂ ರೌಂಡ್ ಹೊಡೆಯಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಲ್ಲ. ಇಷ್ಟು ದಿನ ನಾನು ಅಲೋನ್ ಆಗಿ ನಾನು ಬೆಟ್ಟ ಗುಡ್ಡಗಳು ಹತ್ಕೊಂಡು ಅಡ್ವೆಂಚರ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತಿದ್ದೆ. ಆದರೆ ಇನ್ನು ಮುಂದೆ ಕ್ಯಾಮ್ರಾ ಇಟ್ಕೊಂಡು ಮಾಡೋಣ ಅಂದರೆ ಯಾವುದೋ ಒಂದು ಮೆಮೊರಿಗೋಸ್ಕರ ಆದರೂ ನಾನು ಮಾಡಬೇಕು ಅನ್ನೋದು ಇವಾಗ ತಲೆಗಿದೆ. ಇನ್ಮೇಲೆ ನಾನು ಎಲ್ಲೇ ಹೋದ್ರೂ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮೆಮೊರಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಬೆಟ್ಟಕ್ಕೆ ಹೋಗೋಕ್ಕೆ ಇಲ್ಲಿ ಜಾಗ ಇಲ್ಲ. ನೆಕ್ಸ್ಟ್ ನಾವು ಮತ್ತೆ ದೇವಸ್ಥಾನ ಹತ್ರನೇ ಇಳಿದು ನೆಕ್ಸ್ಟ್ ಬೆಟ್ಟಕ್ಕೆ ಹೋಗಬೇಕು. ಇಷ್ಟು ತುದಿಗೆ ಬಂದ್ಬಿಟ್ಟು ಹಂಗೆ ಇಳಿದು ಹೋಗ್ಬಿಡೋಕ್ಕಾಗುತ್ತಾ? ಲಾಸ್ಟ್ ಪಾಯಿಂಟಲ್ಲಿ ವ್ಯೂನ ನೋಡಿ. ಫುಲ್ ತೆಂಗಿನ ಮರಗಳೇ ಕಾಣ್ತೈತೆ. ಆ ಊರು ದೊಡ್ಡ ಊರು, ಚಿಕ್ಕದಾಗಿ ಕಾಣ್ತೈತೆ. ಸುಮಾರು 1000 ಮನೆಗಳ ಮೇಲೇನೆ ಇದೆ, ಆದರೂ ನೋಡಿ ಚಿಕ್ಕದಾಗಿ ಕಾಣ್ತೈತೆ. ಕೆಳಗಡೆ ಕೂತ್ಕೊಳ್ಳೋಕ್ಕೆ ಜಾಗ ಇತ್ತು. ಏನಕ್ಕಪ್ಪ ಟೇಬಲ್ ಹಾಕಿದ್ದಾರೆ ಅಂತ ಮುಂದೆ ಹೋಗಿ ನೋಡೋಣ ಅಂತ ಹೋದೆ. ಆದರೆ ಫೋಟೋ ಶೂಟು ವಿಡಿಯೋ ಶೂಟ್ ಮಾಡಿಸ್ಕೊಳ್ಳೋರು ಮಾತ್ರ ಮಸ್ತ್ ಜಾಗ ಇದು. ಇಲ್ಲಿ ಫೋಟೋ ವಿಡಿಯೋಸ್ ತಕೊಂಡು ಮನ್ಸಿಗೆ ಟಚ್ ಆಗೋ ಥರ ಒಂದು 2 ಲೈನ್ ಬರೆದ್ಬಿಟ್ಟು ಫೀಲಿಂಗ್ ಮ್ಯೂಸಿಕ್ ಹಾಕ್ಬಿಟ್ಟು ನಿಮ್ಮ ಸ್ಟೇಟಸ್ ಹಾಕೊಳ್ಳಿ. ನೋಡಿದವರೆಲ್ಲ ಈ ಪ್ಲೇಸ್ನ ಬಂದು ವಿಸಿಟ್ ಮಾಡಬೇಕು ಅಂತ ಅನಿಸುತ್ತೆ. ನಿಮ್ಮ ಮನಸ್ಸಲ್ಲಿ ಏನಾದ್ರೂ ನೋವು ಕೊರಗು ಏನಾದ್ರು ಇತ್ತು ಅಂದರೆ ಈ ಜಾಗಕ್ಕೆ ಬಂದಿದ ತಕ್ಷಣ ಕೂತ್ಕೊಂಡ್ರೆ ನಿಮ್ಗೆ ಅದನ್ನೆಲ್ಲ ಹೇಳ್ಕೊಬೇಕು ಅಂತ ಅನಿಸುತ್ತೆ ನಿಮಗೆ. ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದ ತಕ್ಷಣ ಏನೋ ಒಂಥರ ನೆಮ್ಮದಿ ಅನಿಸ್ತು. ನನ್ನ ಜೀವನದಲ್ಲಿ ಬಂದು ಕದ ತರ್ತವ್ರನ್ನೆಲ್ಲ ಒಂದು ರೌಂಡು ನೆನೆಸ್ಕೊಂಡೆ ಇಲ್ಲಿ. ನನ್ನ ಜೀವನಕ್ಕೆ ಬಂದವರು ತುಂಬ ಜನ, ಆದರೆ ನನ್ನ ಜೀವನದಲ್ಲಿ ಇರೋರು ಕಮ್ಮಿ ಜನ.
ಈ ಜಾಗದಲ್ಲಿ ರಾಮ ಮತ್ತೆ ಸೀತೆ ಇದ್ದಂಥ ಜಾಗ ಇದು. ಅವರಿಬ್ಬರಿಗೂ ನನ್ನ ಮನದಾಳದ ಮಾತು, ಹೃದಯದಲ್ಲಿ ಸೀತೆಯಾದವಳು, ಹಣೆಬರಹದಲ್ಲಿ ರಾಧೆಯಾದಳು. ಈ ಜಾಗದಲ್ಲಿ ಕೂತ್ಕೊಂಡು ಈ ಮಾತನ್ನ ಹೇಳ್ಬೇಕು ಅನಿಸ್ತು, ಹೇಳ್ದೆ. ಇಲ್ಲಿಂದ ಹೊರಟೆ ನಾನು. ಅಲ್ಲಿ ಮೇಲ್ಗಡೆ ಕಾಣ್ತಾ ಇರೋದು ಶೂಟಿಂಗ್ ಸ್ಪಾಟು. ಅಲ್ಲಿ ತುಂಬಾ ಕನ್ನಡ ಫಿಲಂಗಳು ಶೂಟಿಂಗ್ ಆಗಿದಾವೆ. ರೀಸೆಂಟ್ ಆಗಿ ರಿಲೀಸ್ ಆದಂತ ವೇದ ಇರ್ಬೋದು, ಕಾಟೇರ ಇರ್ಬೋದು, ಯೋಗರಾಜ್ ಭಟ್ರದ್ದು ಪಂಚತಂತ್ರ ಆಗಿರ್ಬೋದು, ತುಂಬಾ ಶೂಟಿಂಗ್ ಆಗಿದ್ದು ಇದೇ ಜಾಗದಲ್ಲಿ. ನಿಮಗೆ ಒನ್ ಡೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದು ಒಳ್ಳೆ ಬೆಸ್ಟ್ ಜಾಗ. ಯಾಕಂದರೆ ಇಲ್ಲಿ ತುಂಬ ಪ್ರೈವೇಸಿ ಇದೆ, ಡಿಸ್ಟರ್ಬ್ ಮಾಡೋವಂಥವ್ರು ಯಾರೂ ಇಲ್ಲ. ತುಂಬ ಜನಕ್ಕೆ ಈ ಪ್ಲೇಸೇ ಗೊತ್ತಿರೋದಿಲ್ಲ, ಕೂಡ್ಕಲ್ ಬೆಟ್ಟ ಅನ್ನೋದೇ ಗೊತ್ತಿರೋದಿಲ್ಲ. ಯಾಕೆ ಅಂದರೆ ಎಲ್ಲರೂ ಡೈರೆಕ್ಟಾಗಿ ರಾಮದೇವ್ರ ಬೆಟ್ಟಕ್ಕೆ ಹೋಗ್ತಾರೆ, ರಾಮದೇವ್ರ ಬೆಟ್ಟದಿಂದ SRS ಬೆಟ್ಟಕ್ಕೆ ಹೋಗ್ತಾರೆ, SRS ಬೆಟ್ಟ ಮುಗೀತು ಅಂದರೆ ಇಲ್ಲಿ ಸಾವಣದುರ್ಗ ಬೆಟ್ಟಕ್ಕೆ ಹೋಗ್ತಾರೆ. ಈ ಕೂಡ್ಕಲ್ ಬೆಟ್ಟ ಅನ್ನೋದು ಯಾರಿಗೂ ಗೊತ್ತೇ ಇರೋದಿಲ್ಲ. ಯಾಕೆ ಅಂದರೆ ಆ ಬೆಟ್ಟಗಳು ತುಂಬ ಹೈಟ್ ಇದ್ದಾವೆ, ಈ ಬೆಟ್ಟ ಹೈಟ್ ಕಮ್ಮಿ. ಔಟ್ ಸೈಡಿಂದ ಬರೋರಿಗೆ ಈ ರೂಟೂ ಗೊತ್ತಿರೋದಿಲ್ಲ. ನಾನು ತುಂಬ ಸಲ ರಾಮದೇವ್ರ ಬೆಟ್ಟಕ್ಕೆ ಬಂದಿದ್ದೀನಿ, ಆದರೆ ಈ ಥರ ಕೂಡ್ಕಲ್ ಬೆಟ್ಟ ಐತೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ನನಗೂ ಈ ಥರ ಒಂದು ಜಾಗ ಇದೆ ಅಂತ ಗೊತ್ತಾಗಿದ್ದೆ ಬೈಕರ್ಸ್ಗಳು ಎಕ್ಸ್ಪ್ಲೋರ್ ಮಾಡಿದ್ಮೇಲೆ. ಹಾಗೆ ನಾನು ಈ ಜಾಗದ ಬಗ್ಗೆ ಸರ್ಚ್ ಮಾಡಿದ್ದು ಪಂಚತಂತ್ರ ಮೂವಿ ರಿಲೀಸ್ ಆದಮೇಲೆ. ಯಾಕೆಂದರೆ ಆ ಕಾರ್ ರೇಸಲ್ಲಿ ಆ ರೂಟ್ ಮ್ಯಾಪ್ನ ತೋರಿಸ್ತಾರೆ, ರಾಮನಗರದಿಂದ ಈ ಬೆಟ್ಟ ಆ ಬೆಟ್ಟ ಅಂತ. ಅವ್ರು ತೋರಿಸಿರೋ ಬೆಟ್ಟಗಳಲ್ಲಿ ಎಲ್ಲ ಬೆಟ್ಟನೂ ನೋಡಿದ್ದೆ, ಆದರೆ ಕೂಡ್ಕಲ್ ಬೆಟ್ಟ ಒಂದು ನೋಡಿರಲಿಲ್ಲ. ಆಮೇಲೆ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿದಾಗ್ಲೂ ಇದ್ರ ಬಗ್ಗೆ ಹೇಳಿರೋದು, ಫೋಟೋನ ಅಪ್ಡೇಟ್ ಮಾಡಿರೋದು ತುಂಬ ಕಮ್ಮಿ ಜನ ಇದ್ರು ಅಷ್ಟೇ. ಯಾಕೆ ನಾನು ಇವಾಗ ಬರಬೇಕಾದ್ರೂ ಈ ಬೆಟ್ಟಕ್ಕೆ ಹೋಗೋ ದಾರಿನಲ್ಲಿ ಯಾರೂ ಇಲ್ಲ, ಮೇಲ್ಗಡೆ ಜನ ಇದ್ದಾರೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲೇ ಇಲ್ಲಿಗೆ ಬಂದೆ ನಾನು. ಆದರೆ ಇವಾಗ ಈ ಜಾಗದ ಬಗ್ಗೆ ತುಂಬ ಜನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಈಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದ್ರಲ್ಲಿ ನಾನು ಒಬ್ಬ. ಆದರೂ ಈ ಜಾಗದಲ್ಲಿ ಜನ ಕಮ್ಮಿ, ಯಾಕೆಂದರೆ ಪ್ರೈವೇಸಿ ಜಾಸ್ತಿ ಇದೆ ಇಲ್ಲಿ, ಅದಕ್ಕೆ ಹೇಳಿದ್ದು ಮುಂಚೆನೆ. ಕಾಣ್ತಾ ಇರೋ ಕಲ್ಗಳ ಮೇಲೆಲ್ಲ ಪೇಂಟಿಂಗ್ ಮಾಡಿರೋದು ಕಾಟೇರ ಚಿತ್ರತಂಡ. ಯಾಕೆಂದರೆ ರೀಸೆಂಟಾಗಿ ಅವರೇ ಸಾಂಗ್ ಶೂಟಿಂಗ್ ಮಾಡಿದ್ದಿಲ್ಲಿ. ನಾನು ಇಲ್ಲಿಗೆ ಬಂದಿದ್ದು ಅದೇ ಸಾಂಗ್ನ ನೋಡ್ಕೊಂಡು, ಯಾಕೆಂದರೆ ಅಲ್ಲಿ ಮೇಕಿಂಗು ಈ ಪ್ಲೇಸ್ನ ಚೆನ್ನಾಗಿ ಕವರ್ ಮಾಡಿತ್ತು. ಆದ್ದರಿಂದ ಇಲ್ಲಿಗೆ ಹೋಗ್ಬೇಕು ಅಂತ ಅನಿಸಿದ್ದು ಅದೇ ಸಾಂಗ್ ಮೂಲಕನೇ. ಕಲ್ಗಳ ಮೇಲೆ ಬೈಕ್ ತರ್ಬೋದಾ ಇಲ್ವೋ ಅಂತ ಗೊತ್ತಿಲ್ಲ ನನಗೆ, ಯಾರನ್ನಾರು ಕೇಳಬೇಕು. ಯಾಕೆಂದರೆ ಬೈಕ್ ತಂದರೆ ಒಳ್ಳೆ ಅಡ್ವೆಂಚರ್ ಮಾಡ್ಬೋದು, ಅಕಸ್ಮಾತ್ ಏನಾದರೂ ಬಿದ್ದರೆ ಕೈಕಾಲು ಮುರ್ಕೊಂತೀವಿ. ಈ ಬೆಟ್ಟಕ್ಕೆ ಹೈಲೈಟಾಗಿ ಕಾಣೋದೇ ಅಲ್ಲಿ ಕಾಣ್ತಿರೋ 2 ಕಲ್ಲುಗಳು. ಈ 2 ಕಲ್ಲುಗಳಿಂದನೇ ಈ ಕೂಡ್ಕಲ್ ಬೆಟ್ಟ ಅನ್ನೋ ಹೆಸರು ಬಂದಿದ್ದು. ಇಲ್ಲಿ ಕಾಣ್ತಾ ಇರೋದು ದೊಡ್ಡದಾಗಿ 2 ಕಲ್ಲು, ಪಕ್ಕದಲ್ಲಿ ಒಂದು ಚಿಕ್ಕ ಕಲ್ಲಿದೆ. ಆ 3 ಕಲ್ಲಿಂದ ಒಂದು ಕುಟುಂಬ ಇದೆ, ಆ ಕುಟುಂಬದ ಹಿಂದೆ ಒಂದು ಋಷಿ ಮುನಿಗಳಿದ್ದಾರೆ. ಕೆಲವರು ಕಪಲ್ಸ್ಗಳು ಆ ಕಲ್ಲತ್ರ ಹೋಗ್ತಾರೆ. ಈ ಕಲ್ಲಿಂದ ಇರೋ ಕಥೆನ ಕೇಳಿದ್ರೆ ಯಾರು ಅಲ್ಲಿಗೆ ಹೋಗೋದೇ ಇಲ್ಲ. ಏನಪ್ಪ ಕಲ್ಲಿನಿಂದ ಕತೆ ಇರೋದು ಅಂದರೆ, ಕಣ್ವ ಮಹರ್ಷಿಗಳು ತಪಸ್ ಮಾಡ್ತಾ ಇರ್ತಾರೆ. ಒಂದು ಕುಟುಂಬ ಮಾತಾಡ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾರೆ. ಅವಾಗ ಕಣ್ವ ಮಹರ್ಷಿಗಳು ಆ ಕುಟುಂಬಕ್ಕೆ ಶಾಪ ಕೊಡ್ತಾರೆ. ಅವಾಗಿಂದ ಅದು ಕಲ್ಲಾಗ್ಬಿಡ್ತಾರೆ ಅವರು. ಇದ್ರ ಬಗ್ಗೆ ನಿಮಗೆ ಮುಂಚೆನೇ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿ ಕಾಣ್ತಾ ಇರೋದು ಸಮುದಾಯ ಭವನ. ಸಿಂಪಲ್ ಆಗಿ ಮದುವೆ ಆಗೋರು ಇಲ್ಲಿ ಮದುವೆ ಆಗ್ಬೋದು. ಸುತ್ತ ಗ್ರೀನರಿ ಆಗೈತೆ. ನವೆಂಬರ್ ತಿಂಗಳಲ್ಲಿ ಬಂದರೆ ಒಳ್ಳೆ ವ್ಯೂನ ನೋಡ್ಬೋದು ನೀವು. ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಇದೆ, ಆದರೆ ತಿಳಿಸ್ಕೊಡೋಕ್ಕೆ ಯಾರೂ ಇಲ್ಲ ಇಲ್ಲಿ. ಬೆಟ್ಟದ ಮೇಲೆ ಒಬ್ಬರು ಇರ್ತಾರೆ, ಈ ಬೆಟ್ಟದ ಬಗ್ಗೆ ಮಾಹಿತಿ ಕೊಡ್ತಾರೆ ಅನ್ನೋ ಮಾಹಿತಿ ನನಗಿತ್ತು, ಆದರೆ ಮಾಹಿತಿ ಕೊಡೋರೇ ಇಲ್ಲಿ ಇಲ್ಲ. ತುಂಬ ಸಲ ಹುಡುಕ್ತೆ ಇಲ್ಲಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬಂದಾಗ ವಿಸಿಟ್ ಮಾಡಿದಾಗ ಅವ್ರನ್ನ ಇಂಟರ್ವ್ಯೂ ಮಾಡೇ ಮಾಡ್ತೀನಿ. ಅವಾಗ ಈ ಬೆಟ್ಟದ ಬಗ್ಗೆ ಇನ್ನಷ್ಟು ಮಾಹಿತಿನ ನಿಮಗೆ ತಲುಪಿಸ್ತೀನಿ. ಈ ಬೆಟ್ಟ ಹೈಟ್ ಕಮ್ಮಿ, ಆದರೆ ವಿಶಾಲವಾಗಿ ಜಾಗ ಇದೆ. ಎಲ್ಲಿ ಕೂತ್ಕೊಂಡ್ರು ಪ್ರೈವೇಸಿ ಅಂತೂ ಸಿಕ್ಕೇ ಸಿಗುತ್ತೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಮಾತಿಗೆ ಈ ಬೆಟ್ಟ ಮಾತ್ರ ಸಖತ್ ಸೂಟ್ ಆಗುತ್ತೆ. ಆರಾಮಾಗಿ ಎಲ್ಲಿ ಬೇಕಾದ್ರೂ ನೆಮ್ಮದಿಯಾಗಿ ಕೂತ್ಕೊಬೋದು. ಇವತ್ತು ಸಂಡೇ ನಾನು ಬಂದಿರೋದು ಇಲ್ಲಿಗೆ, ಆದರೆ ಜನ ಕಮ್ಮಿ ಇದ್ದಾರೆ. ಇಲ್ಲಿ ಜನನೇ ಕಮ್ಮಿ ಇದ್ದಾರೋ ಅಥವಾ ಜನನೇ ಬರಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ಪ್ರಶಾಂತವಾಗಿದೆ ಇವತ್ತಂತೂ ಜಾಗ. ಇಲ್ಲಿ ಈ ಥರ ಇರಬೇಕು ಇದ್ರೆ ಜಾಗ. ಒನ್ ಡೇ ಸ್ಪೆಂಡ್ ಮಾಡಕ್ಕೆ ಬಂದಿರ್ತೀವಿ, ಏನು ಜನಗಳ ಸೌಂಡು ಅದು ಇದು ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಆದರೆ ಇವತ್ತು ಇಲ್ಲಿ ಪ್ರಶಾಂತವಾಗಿದೆ, ನೆಮ್ಮದಿಯಾಗಿದೆ ಎಲ್ಲ. ನೀವು ಏಕಾಂಗಿಯಾಗಿ ಏಕಾಂತ ಬೇಕು ಅಂದರೆ ಕೂಡ್ಕಲ್ ಬೆಟ್ಟಕ್ಕೆ ಬರಬೇಕು. ನೆಮ್ಮದಿಯಾಗಿ ಕೂತಿದ್ದು ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೇಕು. ಮೈಂಡ್ ಫುಲ್ಲು ಫ್ರೆಶ್ ಆಗಿ ಮೈಂಡ್ ಬ್ಲೋಯಿಂಗ್ ಅನ್ಸ್ಬೇಕು ಇಲ್ಲಿ ಬರೋ ಗಾಳಿಗೆ. ಕಡೆ ಲಾಸ್ಟ್ ಎಡ್ಜಲ್ಲಿ ಒಂದು 3-4 ಜನ ಕಪಲ್ಸ್ಗಳು ಕೂತಿದ್ದಾರೆ. ಯಾಕೆಂದ್ರೆ ನಮ್ಮಂತ ಬ್ಯಾಚುಲರ್ಸ್ಗೆ ಕೂತ್ಕೊಳ್ಳೋಕೆ ಅಂತಾನೆ ಇಲ್ಲಿ ಮಂಟಪ ಕಟ್ಟಿದ್ದಾರೆ, ಇಲ್ಲಿ ಆರಾಮಾಗಿ ಕೂತ್ಕೊಳ್ಳೋಣ. ನಾನೇ ತುಂಬಾ ಸಲ ಹೇಳಿದೆ ಇವಾಗ ಪ್ರೈವೇಸಿ ಚೆನ್ನಾಗಿರುತ್ತೆ, ಪ್ರೈವೇಸಿ ಇರುತ್ತೆ ಅಂತ. ಮತ್ತೆ ಪ್ರೈವೇಸಿನ ಹಾಳು ಮಾಡೋದು ಬೇಡ ಅಂತ ನಾನೇ ಈ ಕಡೆ ಬಂದೆ. ಜೋಡಿ ಕಪಲ್ಗಳು ಎಂಜಾಯ್ ಮಾಡಬೇಕು. ನಮ್ಮಂತ ಬ್ಯಾಚುಲರ್ಸ್ ಇಂಥ ಒಳ್ಳೊಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರಬೇಕು. ನಾನು ಈ ಜಾಗಕ್ಕೆ ಬಂದಿದ್ದಕ್ಕೆ ನನ್ನ ಮೈಂಡ್ ಅಂತೂ ಫ್ರೆಶ್ ಆಯಿತು. ಇಲ್ಲಿಂದ ಹೊರಡೋ ಟೈಮು ಆಯಿತು. ಅಷ್ಟು ಬೇಗ ಇಲ್ಲಿಂದ ಹೊರಡೋಕ್ಕೆ ಮನ್ಸಾಗ್ತಾ ಇಲ್ಲ, ಆದರೂ ಮಳೆ ಬರೋ ಥರ ಇದೆ. ನಾವು ಇನ್ನು ಬೆಂಗಳೂರಿಗೆ ಹೋಗಬೇಕು. ನಾನು ಸುಮಾರು ಹೊತ್ತು ಬೆಟ್ಟನೆಲ್ಲ ಸುತ್ತಾಡಿದೆ, ಆದರೆ ಇಲ್ಲಿ ಕೂತ್ಕೊಂಡು ನನ್ನ ಮುಂದೆ ಇರ್ತಕ್ಕಂತಹ 3 ಕಲ್ಲಿನ ರೂಪದಲ್ಲಿರೋ ಒಂದು ಕುಟುಂಬಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ನಾನು ಇಲ್ಲಿಂದ ಹೊರಡೋ ಟೈಮ್ ಆಯಿತು. ಬಾಯ್ ಅಂತ ಹೇಳ್ತಾ ಇದ್ದೀನಿ. ಗುರು, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕು ಫಾಲೋವರ್ಸ್ನು ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಬೇಗ ಸಿಗೋಣ ಮುಂದಿನ ವಿಡಿಯೋದಲ್ಲಿ.